ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಒಳ್ಳೆ ಸೂಪರ್ ಮ್ಯಾಂಗೋ ಡೆಸರ್ಟ್ ತೋರಿಸ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಮಾಡಿದ್ದೀನಿ, ಅದು ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಒಳ್ಳೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಮತ್ತೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಆ ಥರ ಡೆಸರ್ಟ್ ಇದು. ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಈ ಥರ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ, ಆ ಥರ ಟೇಸ್ಟ್ ಇರುತ್ತೆ. ಸೊ ಅಷ್ಟು ಸೂಪರ್ ಚಿಲ್ಲಾಗಿ ಒಳ್ಳೆ ಸಮ್ಮರ್ ಸ್ಪೆಷಲಾಗಿ ಚೆನ್ನಾಗಿರುತ್ತೆ. ನಾವು ತಿಂದು ಮಕ್ಕಳನ್ನು ತಿಂದು ತುಂಬ ಎಂಜಾಯ್ ಮಾಡಿದ್ದು. ಸೊ ಅದನ್ನು ಯಾವ ಥರ ಮಾಡೋದು ನೋಡೋಣವಾ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಟ್ರೈ ಮಾಡಿ, ನನ್ನ ಮಗನೂ ಟ್ರೈ ಮಾಡ್ತಾವನೆ. ಅಷ್ಟು ಅರ್ಜೆಂಟ್ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಯಾವ ಥರ ಇರ್ಬೋದು ಅಂತ. ಅಷ್ಟು ಸೂಪರಾಗಿರುತ್ತೆ, ಚಿಲ್ಲಾಗಿ ಒಳ್ಳೆ ಕೋಲ್ಡಾಗೆ. ಸೊ ಇಲ್ಲಿ ಎಲ್ಲ ತುಂಬ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ಗಳೈತೆ. ಸೊ ನೋಡ್ಬೋದು, ಅದು ನೋಡಿದ್ರೇ ತಿನ್ನಬೇಕು ಅನಿಸೈತೆ. ಸೊ ಆ ಥರ ಐತೆ. ಸೊ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಕೇಸರಿ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ ಇವಾಗ. ಸೊ ಆಮೇಲೆ ಬಾದಾಮ್ ಗೋನ್ ಅಂತ, ಇದು ಹೆಲ್ತಿಗೆ ಒಳ್ಳೇದು, ತುಂಬ ಹೀಟ್ ಇದ್ದವರು ಸೊ ಇದನ್ನು ಯೂಸ್ ಮಾಡಿದ್ರೆ ಸೊ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಇದು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಸಕ್ಕರೆ ರುಚಿಗೆ ತಕ್ಕಷ್ಟು, ಎಷ್ಟು ಬೇಕಷ್ಟು ಸ್ವೀಟ್ನೆಸ್ಗೆ. ಸೊ ಇದನ್ನು ಕಸ್ತೂರಿ ಬೀಜ ತೊಗೊಂಡಿದ್ದೀನಿ, ಕಸ್ತೂರಿ ಬೀಜ ಹೆಲ್ತಿಗೆ ಒಳ್ಳೆಯದು ತುಂಬ. ಸೊ ಮ್ಯಾಂಗೋ ತೊಗೊಂಡಿದ್ದೀನಿ, ತುಂಬ ಒಳ್ಳೆ ಚೆನ್ನಾಗಿ ಸಿಹಿರೋ ಮಾವಿನ ಹಣ್ಣು ತೊಗೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅರ್ಧ ಲೀಟ್ರ್ ಹಾಲು ಎತ್ಕೊಂಡಿದ್ದೀನಿ. ಸೊ ಮ್ಯಾಂಗೋ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಸೊ ನೋಡ್ಬೋದು ಆ ಥರ ಎಷ್ಟು ಕಲರ್ಫುಲ್ಲಾಗಿದ್ದಾವೆ. ಅದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತೈತೆ. ಇನ್ನು ಡೆಸರ್ಟ್ ಮಾಡಿದ್ರೆ ಇನ್ಯಾವ ಥರ ಟೇಸ್ಟ್ ಇರ್ಬೋದು ನೋಡಿ ಅಲ್ವಾ. ಸೊ ಇವಾಗ ಎಲ್ಲ ಎಲ್ಲ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಕಟ್ ಮಾಡಿ ಸೊ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಳೋಣ ಬನ್ನಿ. ಒಳ್ಳೆ ತುಂಬ ಪ್ಯೂರಿ ಆಗಿರಬೇಕು ತುಂಬ. ಸೊ ಅದು ಕಟ್ಟೆಲ್ಲ ಆದಮೇಲೆ ಸೊ ಗ್ಯಾಸ್ ಸ್ಟವ್ ಇಟ್ಕೊಂಡು ಇವಾಗ ಫಸ್ಟು ಹಾಲು ಕಾಯೋಕ್ಕೆ ಇಡೋಣ. ಸೊ ಹಾಲು ಕಾಯೋಕ್ಕೆ ಇಟ್ಟು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಹಾಲು ಎತ್ಕೊಳ್ಳೋಣ. ಕಸ್ಟರ್ಡ್ಗೆ ಮಿಲ್ಕ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ಹಾಲು ಕಾಯಿಗೆ ಬರಬೇಕು, ಕುದಿಯೋಕ್ಕೆ ಬಂದಾಗ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಬೇಕು. ಸೊ ಅಲ್ಲಿ ಗಂಟ ಮಿಕ್ಸ್ ಮಾಡಬಾರ್ದು. ಸೊ ಅವಾಗ ಅಷ್ಟೇ ಮಿಕ್ಸ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಗಟ್ಟಿಗಿದ್ರೆ ಸರಿ, ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳ್ಳನೂ ಬೇಡ. ಸೊ ಮೀಡಿಯಮ್ ಸೈಜಲ್ಲಿರಬೇಕು. ನೋಡ್ಬೋದು ಇವಾಗ ಕಸ್ಟರ್ಡ್ ಪೌಡ್ರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಲು ಕುದಿಯೋಕ್ಕೆ ಇಡೋಣ ಬನ್ನಿ. ಹಾಲು ಕುದೀತು ಅಂದಾಗ ಸೊ ನಾವು ಏನು ಕಸ್ಟರ್ಡ್ ಪೌಡರು ಆ ಮಿಲ್ಕಲ್ಲಿ ಕಲಸಿ ಮಡಗಿದ್ದೋ ಸೊ ಆವಾಗ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದರೆ ಸಾಕು ಹಾಲು, ಆವಾಗ ಕಸ್ಟರ್ಡ್ ಪೌಡ್ರ್ ಹಾಕೋದು. ಕಸ್ಟರ್ಡ್ ಪೌಡ್ರ್ ಹಾಕಿದಾಗ ನಾವು ತಿರುಗ್ತಾನೆ ಇರಬೇಕು. ಸೊ ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ, ತುಂಬ ಸೀತಾ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ಕೈ ಬಿಡ್ದಂಗೆ ಅದನ್ನು ಕಲಿಸ್ತಾನೆ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಸೊ ನೋಡ್ಬೋದು ಹಾಲು ಕುದಿಯೋಕ್ಕೆ ಬಿಡೋಣ. ಅದು ಯಾವಾಗ ಕುದಿಯೋ ಅಂತ ಬರುತ್ತೆ ಸೊ ಆವಾಗ ನಾವೇನು ಕಸ್ಟರ್ಡ್ ಪೌಡ್ರ್ ಮಾಡ್ಕೊಂಡಿದ್ದೋ ಆವಾಗ ಹಾಕೋಣ. ಸೊ ನೋಡ್ಬೋದು ಇವಾಗ ಕುದೀತಾ ಇದ್ದಾಗ ಸೊ ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ. ಸೊ ಈ ಥರ ಮಾಡಿದ್ರೆ ಮತ್ತು ಗಂಟೆಲ್ಲ ಆಗೋಲ್ಲ. ಸೊ ಮತ್ತೆ ಕಳಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋದು ಮತ್ತು ಅಂಟೆಲ್ಲ ಹಿಡಿಯುತ್ತಲ್ಲ ಆ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ಸೊ ಹಿಂಗೆ ತಿರುಗ್ತಾನೆ ಇರಬೇಕು. ನೋಡ್ಬೋದು ಅಲ್ಲಿ ಕುದೀತಾ ಇದೆ. ಸೊ ಕುದೀತಿದೆ ಅಂದಾಗ ಏಲಕ್ಕಿ ಪುಡಿ ಹಾಕೋಣ, ಸ್ವಲ್ಪ ಟೇಸ್ಟ್ಗೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ. ಆಮೇಲೆ ಕೇಸರಿ ಹಾಕೋಣ ಸ್ವಲ್ಪ ಕಲರ್ಗೋಸ್ಕರ. ಆಲ್ರೆಡಿ ಅದು ಕಲರ್ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಕೇಸರಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫ್ಲೇವರ್ಫುಲ್ಲಾಗಿ ಅಂತ ಅಷ್ಟೇ. ಸೊ ಅದಕ್ಕೆ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದ್ರಿಲ್ಲ. ಸೊ ಹಾಕಿ ತಿರುಗಿ ಒಂದು ಅರ್ಧ ಗಂಟೆ ಫುಲ್ಲು ಕೂಲಾಗೋಗಿ ಬಿಡಬೇಕು, ಆವಾಗ ಇಂಗ್ರೀಡಿಯೆಂಟ್ಸ್ ಇರ್ತದೆ. ಸೊ ಈ ಥರ ಮಾಡಿದರೆ ಸಮ್ಮರ್ಗೆ ಸೊ ಒಳ್ಳೆ ಮಕ್ಕಳೂ ತುಂಬ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ. ಸೊ ಮಕ್ಕಳೂ ತಿನ್ಬೋದು, ನಾವೂ ಕುಡಿಬೋದು, ಮಕ್ಕಳೂ ಕುಡಿಬೋದು, ಎಲ್ಲ ಸೂಪರ್ ಐತೆ. ಸೊ ಇವಾಗ ಶುಗರ್ ಆ್ಯಡ್ ಮಾಡೋಣ. ಶುಗರ್ ಆ್ಯಡ್ ಮಾಡಿ ನೀಟಾಗಿ ತಿರುಗೋಣ. ಈ ಥರ ಒಂದು ಸತಿನಾರ ಮಾಡಿದ್ರೆ ನೀವು ಪದೇ ಪದೇ ಮಾಡಬೇಕು ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಂತೂ ಹೋಯ್ತಾ ಬರ್ತಾ ಖಾಲಿನೇ ಮಾಡಿಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಕಲರ್ ಚೇಂಜ್ ಆಗಿ ಯಾವ ಥರ ಆಗಿದೆ ಅಂತ. ಸೊ ಕೂಲ್ ಆಗೋಕ್ಕೆ ಬಿಟ್ಮೇಲೆ ಒಂದು 10-15 ನಿಮಿಷ ಕೂಲ್ ಆಗೋದ್ಮೇಲೆ ಇವಾಗ ಮಿಶ್ರಣ ನಾವೇನು ಮ್ಯಾಂಗೋ ಪ್ಯೂರಿ ಮಾಡಿಟ್ಟಿದ್ವಿ ಸೊ ಆವಾಗ ಮ್ಯಾಂಗೋ ಪ್ಯೂರಿ ಹಾಕೋಣ. ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಲ್ವ, ಕೇಸರಿ ಹಾಕಿರೋದಕ್ಕೂ ಮತ್ತು ಕಸ್ಟರ್ಡ್ ಪೌಡ್ರ್ ಇರೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾಯಿದೆ. ಇವಾಗ ನಾವು ರುಬ್ಬಿರೋ ಏನು ಮಿಶ್ರಣ ಆಯಿತು ಆ ರುಬ್ಬಿರೋ ಮಿಶ್ರಣ ಹಾಕೋಣ. ಮಿಶ್ರಣ ಹಾಕಿ ಸ್ವಲ್ಪ ತಿರುಕೊಳ್ಳೋಣ.
ಅದಕ್ಕೆ ಸ್ವಲ್ಪ ಶುಗರ್ ನೋಡ್ಕೊಂಡು ಹಾಕ್ಬೇಕು. ಆಲ್ರೆಡಿ ಮ್ಯಾಂಗೋದಲ್ಲೇ ಕಂಟೆಂಟ್ ತುಂಬ ಇರೋದ್ರಿಂದ ಸೊ ನೋಡ್ಕೊಂಡು ಹಾಕ್ಬೇಕು. ನಿಮ್ಗೆ ಎಷ್ಟು ಸಿಹಿ ಬೇಕು ಅನಿಸುತ್ತೆ ಅಷ್ಟು ಸಿಹಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಆದರೂ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ನೋಡ್ಬೋದು ಅದೆಲ್ಲ ಕಲಸಿದ್ದಾದಮೇಲೆ ಸೊ ಈಗ ಒಂದು ಲೋಟ ಎತ್ಕೊಂಡು ಸೊ ಅದಕ್ಕೆ ಇವಾಗ ನಾವು ಮಿಶ್ರಣ ಫಸ್ಟು ಮ್ಯಾಂಗೋ ಪ್ಯೂರಿ ಹಾಕ್ತಾಯಿದ್ದೀನಿ. ಮ್ಯಾಂಗೋ ಪ್ಯೂರಿ ಹಾಕಿದ್ಮೇಲೆ ಸೊ ನಾವು ಈಗೇನು ಕಸ್ಟರ್ಡ್ ಮಾಡ್ಕೊಂಡಿದ್ವಿ ಮ್ಯಾಂಗೋ ಕಸ್ಟರ್ಡ್ ಅದು ಹಾಕ್ತಾಯಿದ್ದೀನಿ. ಸೊ ಒಂದೊಂದೇ ಅಂತ ಹಾಕೋಣ. ಸೊ ಈ ಕಸ್ತೂರಿ ಬೀಜ ಏನಿತ್ತು ಅದು ಹಾಕ್ಬೋದು. ಸೊ ಏನಕ್ಕೆ ಕಸ್ತೂರಿ ಬೀಜ ಹಾಕ್ತಿದ್ದೀನಿ ಅಂದರೆ ಈಗ ಮ್ಯಾಂಗೋ ಹೀಟ್ ಐತೆ. ಸೊ ಕಸ್ತೂರಿ ಬೀಜ ಹಾಕಿದ್ರೆ ಸೊ ಅಲ್ಲಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹೀಟ್ ಇರೋರು ಯಾರು ಅಷ್ಟು ತಿಂತಾರೆ ಅನ್ನೋದು ಬದಲು ಸೊ ಹೀಟು ಕೋಲ್ಡ್ ಎರಡು ಮಿಕ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟಿಗೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಕಸ್ತೂರಿ ಬೀಜ ಹಾಕಿರೋದು. ಸೊ ನೆಕ್ಸ್ಟು ಜೆಲ್ಲಿ ಹಾಕ್ತಾಯಿದ್ದೀನಿ, ಬಾದಾಮ್ ಗೋನ್ ಅಂತ. ಇದಂತೂ ಎಕ್ಸೆಸ್ ಆಫ್ ಹೀಟ್ ಇರೋರಿಗೆ ಬಾದಾಮ್ ಗೋನ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಹೀಟ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಂಗೋ ಅದ್ರ ಜೊತೆಗೆ ಮ್ಯಾಂಗೋ ಇದು ಹಾಕ್ತಾಯಿದ್ದೀನಿ, ಜೆಲ್ಲಿನೂ ಹಾಕ್ತಾಯಿದ್ದೀನಿ. ಸೊ ಬಾದಾಮ್ ಗೋನ್ ಹಾಕಿ ಬಾದಾಮಿ ಗೋಡಂಬಿ ನಾವೆಲ್ಲ ಡ್ರೈ ಫ್ರೂಟ್ಸ್ ಎತ್ಕೊಂಡಿದ್ವಿ, ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಮತ್ತೆ ನಾವೇನು ಶೇಕ್ ಮಾಡಿಕ್ಕಿದ್ವಿ ಆ ಶೇಕನ್ನು ಹಾಕೋಣ. ಆಮೇಲೆ ಸಣ್ಣ ಕಟ್ ಪೀಸ್ ಮಾಡಿ ಮ್ಯಾಂಗೋ ಇಟ್ಟಿದ್ದೆ, ಸೊ ಮ್ಯಾಂಗೋನೂ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ನೋಡಿದ್ರೇ ತಿನ್ಬೇಕು ಅನಿಸ್ತೈತೆ. ಮತ್ತು ತಿಂದಿದ್ರೆ ಯಾವ ಥರ ಫೀಲ್ ಇರ್ಬೋದು ಅದು ಅವ್ರಿಗೆ ಅಷ್ಟೇ ಗೊತ್ತು. ಸೊ ನೀವು ಆ ಥರ ಯಾವ ಥರ ಫೀಲ್ ಇರುತ್ತೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತಂತ. ಸೊ ಹೇಳಿದ್ರೆ ಅಷ್ಟೇ ಗೊತ್ತಾಗಲ್ಲ, ಫೀಲ್ ಮಾಡಿದಾಗ ಅಷ್ಟೇ ಗೊತ್ತಾಗೋದು, ಮಾಡಿ ಟ್ರೈ ಮಾಡಿದಾಗ ಅಲ್ವಾ. ಸೊ ಇದಾದಮೇಲೆ ನಾನು ವಿಪಿನ್ ಕ್ರೀಮ್ ಇತ್ತು, ಸೊ ಮನೆಯಲ್ಲೇ ಇನ್ನೊಂದು ಸ್ವಲ್ಪ ಹ್ಯಾಡ್ಗೋಸ್ಕರ ಟೇಸ್ಟ್ಗೋಸ್ಕರ ನಾನೇ ವಿಪಿನ್ ಕ್ರೀಮ್ ಇರೋದ್ರಿಂದ ಸೊ ವಿಪ್ ಮಾಡಿ ನಾನೇ ಕ್ರೀಮ್ನ ಸುಮ್ಮನೆ ಡಿಸೈನ್ಗೋಸ್ಕರ ಅಂದ್ಬಿಟ್ಟು ವಿಪ್ ಕ್ರೀಮ್ ಹಾಕಿದ್ದೀನಿ. ಮೇಲ್ಗಡೆ ಮತ್ತೆ ಕಸ್ತೂರಿ ಬೀಜ ಮತ್ತು ಬಾದಾಮ್ ಗೋನು ಮತ್ತು ಹ್ಯಾಡ್ ಫ್ಲೇವರ್ಗೆ ಒಂಥರ ಕಲರ್ಫುಲ್ಲಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಲಾಸ್ಟಲ್ಲಿ ನಾನೇನು ಇದು ಮಾಡಿಕೊಂಡಿದ್ದೋ ವಿಪಿನ್ ಕ್ರೀಮ್ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕಾಣಲಿ ಮತ್ತು ತಿನ್ನೋಕ್ಕೆ ಒಳ್ಳೆ ಟೇಸ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳಿಗೆ ಸೊ ಸುಮ್ಮನೆ ಡೆಕೋರೇಷನ್ಗೋಸ್ಕರ ಮಾಡಿದ್ದಷ್ಟೇ. ಸೊ ನೀವು ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ನನಗೆ ಆಸೆ ಆಯಿತು ನನ್ನ ಮಕ್ಳಿಗೆ ಈ ಥರ ಮಾಡಿಕೊಡ್ಬೇಕು ಅಂತ, ಸೊ ಅದಕ್ಕೋಸ್ಕರ ಮಾಡಿದೆ. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದೆ ಅಂತ. ವಿಪಿನ್ ಕ್ರೀಮ್ ಇರೋರು ಮಾಡ್ಬೋದು, ಇಲ್ಲದವ್ರು ಬೇಡ. ಸೊ ಸುಮ್ಮನೆ ಮಾವಿನ ಹಣ್ಣು ಇಟ್ಟಿದ್ದೀನಿ, ಸೊ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ಸೊ ಇದೆಲ್ಲ ಹಾಕಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ಮ್ಯಾಂಗೋ ಡೆಸರ್ಟ್ ರೆಡಿ ಆಯಿತು. ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ರೆಡಿ ಆಯಿತು. ಸೊ ನೋಡ್ಬೋದು ಹೇಗಿದೆ ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಿರ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೊ ಅದು ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಫುಲ್ಲಾಗಿ ಫ್ಲೇವರ್ಫುಲ್ಲಾಗಿ ಕಾಣ್ತೈತೆ ಅಂತ. ಸೊ ಇದೇ ಥರ ಹೊಸ ವೀಡಿಯೋಗಾಗಿ ಮತ್ತೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಮತ್ತು ಯಾವುದೇ ಥರ ಹೊಸ ಅಡುಗೆ ಬೇಕು ಅಂದರೂ ನೀವು ಕಮೆಂಟ್ ಮಾಡ್ಬೋದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡಿ. ಓಕೆ ಬಾಯ್.